ಇದೀಗ ಭಾರತ ಪಾಕಿಸ್ತಾನ ಮಧ್ಯೆ ಯುದ್ಧದ ಕಾರ್ಮೋಡ. ಪ್ರಧಾನಿ ಮೋದಿ ಅವರ ನಿವಾಸದಲ್ಲಿ ಮಹತ್ವದ ಬೆಳವಣಿಗೆ ನಡೀತಾ ಇದೆ. ಪಿಎಂ ಮೋದಿ ಭೇಟಿಯಾಗಿದ್ದಾರೆ ವಾಯುಪಡೆಯ ಮುಖ್ಯಸ್ಥ. ಮೋದಿ ಜೊತೆ ಏರ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಪಾಕಿಸ್ತಾನ ಕ್ಷಿಪಣಿ ಪರೀಕ್ಷೆ ನಡೆಸ್ತಾ ಇದ್ದಂತೆ ಇದೀಗ ವಾಯುಪಡೆಯ ಮುಖ್ಯಸ್ಥರಾಗಿರುವ ಮೋದಿ ಜೊತೆಗೆ ಏರ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಚರ್ಚೆ ಮಾಡಿರುವುದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಯುದ್ಧ ಆಗತ್ತಾ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಕೂಡ ಇದೆ. ಭಾರತ ಪಾಕಿಸ್ತಾನ ಮಧ್ಯೆ ಯುದ್ಧದ ಕಾರ್ಮೋಡ ಕವಿತಾ ಇದೆ. ಪ್ರಧಾನಿ ಮೋದಿ ಅವರ ನಿವಾಸದಲ್ಲಿ ಮಹತ್ವದ ಬೆಳವಣಿಗೆ. ಪ್ರಧಾನಿಯವರನ್ನ ಭೇಟಿಯಾಗಿದ್ದಾರೆ ವಾಯುಪಡೆಯ ಮುಖ್ಯಸ್ಥರಾಗಿರುವಂತಹ ಅಮರ್ಪ್ರೀತ್ ಸಿಂಗ್ ಅವರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಪಾಕಿಸ್ತಾನ ಕ್ಷಿಪಣಿ ಪರೀಕ್ಷೆಯನ್ನ ನಡೆಸ್ತಾ ಇದ್ದಂತೆ ಈ ಭೇಟಿ ಇದೀಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಪಾಕಿಸ್ತಾನ ಎಷ್ಟೇ ಹೇಳಿದ್ರು ಕೂಡ ಮತ್ತೆ ಇಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾನೆ ಇರುತ್ತೆ. ಒಂದು ಕಡೆ ಇದೀಗಾಗಲೇ ನಮ್ಮ ಸೈನಿಕನನ್ನ ಈಗಾಗಲೇ ಅವರಲ್ಲಿ ಹಿಡಿದಿಟ್ಟುಕೊಂಡಿದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಭಾರತದಲ್ಲೂ ಕೂಡ ಪಾಕ್ ಸೈನಿಕನನ್ನ ನಿನ್ನೆ ಸೆರೆ ಹಿಡಿಯಲಾಗಿದೆ. ಇಂತಹ ಸಂದರ್ಭದಲ್ಲಿ ಮತ್ತೊಂದು ಕಡೆ ಪಾಕ್ ಕ್ಷಿಪಣಿ ದಾಳಿಯನ್ನ ಕ್ಷಿಪಣಿ ಪರೀಕ್ಷೆಯನ್ನ ಮಾಡ್ತಾ ಇರುವ ಸಂದರ್ಭದಲ್ಲಿ ಭಾರತ ಈಗಾಗಲೇ ಈಗ ಮೊನ್ನೆ ಕೂಡ ನಾವು ವಾಯುಸೇನೆಯಿಂದ ಗಮನಿಸಿದ್ವಿ, ಸಿದ್ಧತೆಗಳು ಕೂಡ ನಡೀತಾ ಇತ್ತು, ಪರೀಕ್ಷೆಗಳು ಕೂಡ ನಡೀತಾ ಇರೋದನ್ನ ಕೂಡ ನಾವು ಗಮನಿಸಿದ್ವಿ. ಇಂತಹ ಸಂದರ್ಭದಲ್ಲಿ ದಿನದಿಂದ ದಿನಕ್ಕೆ ಪರಿಸ್ಥಿತಿ ಉಲ್ಬಣವಾಗ್ತಾ ಇರುವ ಸಂದರ್ಭದಲ್ಲಿ ಈ ಒಂದು ಭೇಟಿ ಇದೆಯಲ್ಲ ಮಹತ್ವವನ್ನ ಪಡೆದುಕೊಂಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಈಗಾಗಲೇ ಯುದ್ಧದ ಕಾರ್ಮೋಡ ಕವಿತಾ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಹುಟ್ಟು ಹಾಕ್ತಾ ಇದೆ. ಅಂತಹ ಬೆಳವಣಿಗೆಗಳು ಕೂಡ ನಡೀತಾ ಇದೆ. ಏನ್ ಆಗ್ತಾ ಇದೆ ಈಗ ಸದ್ಯಕ್ಕೆ, ಯಾವೆಲ್ಲ ಬೆಳವಣಿಗೆಗಳು ನಡೀತಾ ಇದೆ? ಸಿದ್ಧತೆ ನಾವು ಈ ಒಂದು ವಿಚಾರವನ್ನು ಗಮನಿಸ್ಕೊಳ್ಬೇಕಾಗತ್ತೆ. ಸಿದ್ಧತೆ ನಡೀತಾ ಇರುವಂಥದ್ದು, ಯಾವುದಕ್ಕೆ ಸಿದ್ಧತೆ ನಡೀತಾ ಇದೆ, ಯಾಕಾಗಿ ಸಿದ್ಧತೆ ನಡೀತಾ ಇದೆ, ಆ ಸಿದ್ಧತೆಯ ಉತ್ತರ ಏನಾಗಿರುತ್ತೆ, ಯಾವತ್ತಾಗಿರುತ್ತೆ ಅನ್ನುವಂಥದ್ದು ಪ್ರಶ್ನೆಗಳ ಸರಮಾಲೆ ನಿರಂತರವಾಗಿ ಮೂಡ್ತಾ ಇದೆ. ನಾವು 22ನೇ ತಾರೀಕಿಗೆ ಪಹಲ್ಗಾಮ್ ಮೇಲೆ ಆದಂಥ ದಾಳಿ ಬಳಿಕ ನಿರಂತರವಾಗಿ ನೋಡ್ತಾ ಇದ್ದೀವಿ, ಒಂದಿಲ್ಲ ಒಂದು ಡೆವಲಪ್ಮೆಂಟ್ಗಳು ಭಾರತ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿ ಆಗ್ತಾ ಇರೋದು. ಅದರಲ್ಲೂ ಭಾರತದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ನಿರಂತರವಾದಂಥ ಸಭೆಯನ್ನು ಮಾಡ್ತಾ ಇದ್ದಾರೆ. ಪದೇ ಅವರು ಯಾವುದೇ ಸಭೆ ಸಮಾರಂಭದಲ್ಲಿರಲಿ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇರುವಂತದ್ದು, ನಾವು ಉತ್ತರವನ್ನ ಕೊಡ್ತೀವಿ. ಆ ಉತ್ತರ ಈ ಬಾರಿ ಅವರ ಕಲ್ಪನೆಯನ್ನ ಕೂಡ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಅಂತ ಉತ್ತರವನ್ನ ಕೊಡ್ತೀವಿ ಅಂತ ಹೇಳಿ ಅದು ಕೇವಲ ಬಾಯಿ ಮಾತಿನಿಂದ ಹೇಳೋದಷ್ಟೇ ಸಾಧ್ಯನಾ ಅಂತ ನೋಡೋದಾದ್ರೆ ಈ ಸಭೆಗಳನ್ನ ಗಮನಿಸಬೇಕು. ನೋಡಿ, ನಿನ್ನೆ ತಡರಾತ್ರಿ ತನಕ ನಮ್ಮ ಜಲಸೇನೆ ಮುಖ್ಯಸ್ಥರ ಜೊತೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿಸ್ತೃತವಾಗಿರ್ತಕ್ಕಂಥ ಚರ್ಚೆಯನ್ನ ನಡೆಸಿದ್ದಾರೆ. ಈಗ ವಾಯುಸೇನೆಯ ಮುಖ್ಯಸ್ಥರು ಬಂದಿರುವಂತಹದ್ದು, ಅವರ ಜೊತೆಯಲ್ಲೂ ಕೂಡ ವಿಸ್ತೃತವಾದಂಥ ಚರ್ಚೆಗಳು ನಡೀತಾ ಇದ್ದಾವೆ. ಹಾಗಿದ್ರೆ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ನಡೀತಾ ಇದ್ದಾವೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಇನ್ನೊಂದು, ನಮ್ಮ ಆರ್ಡಿನೆನ್ಸ್ ಫ್ಯಾಕ್ಟರಿ ಏನಿದಾವೆ ಅಲ್ಲಿ ಇರ್ತಕ್ಕಂಥ ಸಾಕಷ್ಟು ಜನರ ಲೀವ್ ಏನಿತ್ತು ಅದನ್ನು ಕೂಡ ಕ್ಯಾನ್ಸಲ್ ಮಾಡಲಾಗಿದೆ. ಸಮರೋಪಾದಿಯಲ್ಲಿ ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡೋದಕ್ಕೆ ಕೂಡ ಸೂಚನೆಯನ್ನ ಕೊಡಲಾಗಿದೆ ಅನ್ನುವಂಥ ಮಾಹಿತಿಗಳು ಸಾಕಷ್ಟು ಈಗ ಕೇಳಿ ಬರ್ತಾ ಇದ್ದಾವೆ. ಅದರ ಬಗ್ಗೆ ಅಧಿಕೃತವಾಗಿ ಯಾವುದೇ ಮಾಹಿತಿಗಳು ಇಲ್ಲದೆ ಇದ್ರೂ ಕೂಡ ಸಾಕಷ್ಟು ವಿಚಾರಗಳು, ಚರ್ಚೆಗಳಂತೂ ಶುರುವಾಗಿರುವಂಥದ್ದು. ಮತ್ತೊಂದು ಕಡೆಯಿಂದ ನೋಡ್ತಾ ಇದ್ರೆ ಈಗ ನೀವು ಹೇಳಿದ ಹಾಗೆ ಪಾಕಿಸ್ತಾನದ ರೇಂಜರ್ನ ನಾವು ಬಂಧಿಸಿರುವಂಥದ್ದು ಇರ್ಬೋದು, ಅಥವಾ ಈಗ ಕಾಶ್ಮೀರದಲ್ಲಿ ನಿರಂತರವಾಗಿ LOC ಇರ್ಬೋದು ಅಥವಾ ಅಂತಾರಾಷ್ಟ್ರೀಯ ಗಡಿ ಇರ್ಬೋದು, ನಿರಂತರವಾಗಿ ಸೀಸ್ ಫೈರ್ ವೈಲೇಷನ್ ಅನ್ನ ಪಾಕಿಸ್ತಾನ ಮಾಡ್ತಾ ಇದೆ. ಅದಕ್ಕೆ ಉತ್ತರವನ್ನ ಕೊಡುವಂತ ಪ್ರಕ್ರಿಯೆಯನ್ನು ಕೂಡ ಭಾರತ ಮಾಡ್ತಾ ಇರುವಂತದ್ದು. ಇವೆಲ್ಲವೂ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಭಾರತವಂತೂ ತಾನು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಆದ್ರೆ ಇನ್ನೊಂದು ಕಡೆ ಪಾಕಿಸ್ತಾನ ಏನ್ ಮಾಡ್ತಾ ಇದೆ ಅನ್ನುವಂಥದ್ದು ಮಾಹಿತಿಯನ್ನು ಕೂಡ ನೋಡಬೇಕಾಗುತ್ತೆ. ನವಿತಾ, ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ ಅಂದ್ರೆ, ಒಂದು ಕಡೆ ಅವರು ಮಿಸೈಲ್ಸ್ಗಳನ್ನ ಒಂದು ತ್ವರಿತವಾಗಿ ಪ್ರಯೋಗ ಮಾಡುವಂಥದ್ದಿರ್ಬೋದು, ಅಥವಾ ಗಡಿ ರೇಖೆಯಲ್ಲಿ ಬಂದು ಅಲ್ಲಿ ಆರ್ಮಿ ಮುಖ್ಯಸ್ಥ ಅಸಿಮ್ ಮುನೀರ್ ಭಾಷಣವನ್ನ ಮಾಡುವಂಥದ್ದಿರ್ಬೋದು. ಜೊತೆಗೆ ಈಗ ಇನ್ನೊಂದು ಪ್ರೊಪಗಂಡಾದಲ್ಲಿ ಮತ್ತೊಂದು ಹೆಜ್ಜೆನ ಮುಂದಿಡೋದಕ್ಕೆ ಮುಂದಾಗಿದೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರಕ್ಕೆ ವಿದೇಶಿ ಪತ್ರಕರ್ತರನ್ನ ಕರೆದುಕೊಂಡು ಹೋಗಲಾಗುತ್ತೆ ಅಂತೆ. ಅವರನ್ನ ಅಲ್ಲಿಗೆ ಯಾಕೆ ಕರೆದುಕೊಂಡು ಹೋಗಲಾಗುತ್ತೋ, ಅವರನ್ನ ಅಲ್ಲೇ ಇಡ್ಲಾಗುತ್ತಾ ಅಂತ. ನಾಳೆ ಏನಾದರೂ ಒಂದು ವೇಳೆ ಭಾರತ ದಾಳಿಯನ್ನ ಮಾಡಿದ್ರೆ, ನೋಡಿ ವಿದೇಶಿ ಪತ್ರಕರ್ತರನ್ನ ಭಾರತೀಯರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತೇಳಿ ಇಡೀ ಪ್ರಪಂಚದ ತುಂಬಾ ಸದ್ದು ಮಾಡುವಂತ ಒಂದು ಹುನ್ನಾರವನ್ನು ಏನಾದರೂ ಇಟ್ಕೊಂಡಿದ್ದಾರೋ ಗೊತ್ತಿಲ್ಲ. ಒಂದು ಕಡೆ ಪ್ರೊಪಗಂಡಾವನ್ನ ಪಾಕಿಸ್ತಾನ ಮಾಡ್ತಾ ಇದೆ, ಮತ್ತೊಂದು ಕಡೆಯಿಂದ ಭಾರತ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಅದರ ಉತ್ತರ ಏನಾಗುತ್ತೆ ಅನ್ನೋದನ್ನ ಮಾತ್ರ ಕಾದು ನೋಡಬೇಕಾಗುತ್ತೆ. ನವಿತಾ, ಥ್ಯಾಂಕ್ ಯು ರಾಘವೇಂದ್ರ ಗುಡಿ ಡೀಟೇಲ್ಸ್ಗೆ.